ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ತಮಿಳಲ್ಲೇ ನೋಡಿರ್ತೀರಾ, ನನ್ನ UGC ಸ್ಟೂಡೆಂಟ್ನ ನಾನು ಇವತ್ತು ಮೀಟಪ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಬ್ಯಾಂಗ್ಳೂರ್ ಒರಾಯನ್ ಮಾಲಲ್ಲಿ. ನೀವೇ ಲೈವ್ ಆಗಿ ಅವರು ನನ್ನ ಹತ್ರ ಕ್ಲಾಸ್ನ ಕಲ್ತ ಮೇಲೆ ಅವರಿಗೆ ಕ್ಲಾಸ್ ತಗೊಂಡು ಏನನ್ನತ್ತು, ಏನು ಪ್ರೂಫ್ ಇತ್ತು, ಎಷ್ಟು ಒಳ್ಳೇದಾಯ್ತು ಕ್ಲಾಸ್ ಅಂತ ತಿಳ್ಕೊಂಡ್ಮೇಲೆ ಅವರಿಗೆಲ್ಲ ಎಷ್ಟೆಷ್ಟು PR ಬಂದಿದೆ, ಎಷ್ಟು ಬರ್ತಿದೆ ನನ್ನ ಕ್ಲಾಸು, ಇದನ್ನೆಲ್ಲ ಪೂರ್ತಿ ನೋಡಬೇಕು ಅಂತ ಹೇಳಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗೆ ಇವತ್ತು ನಾನು ಮೀಟಪ್ ಹೋಗ್ಬೇಕಿತ್ತು, ಸಡನ್ ಆಗಿ ಒಂದು ಸರ್ಪ್ರೈಸ್ ಪಾರ್ಸಲ್ ರಿಸೀವ್ ಆಗಿದೆ. ಅದು ಕೂಡ ನನಗೆ ಕೊಲಾಬ್ರೇಷನ್ ಅಲ್ಲೇ ಬಂದಿರೋದು. ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಪಾರ್ಸಲ್ ಇದೆ ಅಂತ ಬಾಕ್ಸು. ಬಟ್ ಐಟಮ್ಸ್ ಏನು ಅಂತ ಗೊತ್ತಿಲ್ಲ ನನಗೆ. ಹೋಗ್ತಾ ಇದ್ದೀನಿ, ಇನ್ನು 10 ಮಿನಿಟ್ಸ್ ಅಲ್ಲಿ ಕ್ಯಾಬ್ ಬರುತ್ತೆ. ನೋಡೋಣ ಬನ್ನಿ ಎಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾರೆ ಅಂತ. ಆಲ್ರೆಡಿ ಒಂದು ಅಪ್ಡೇಟ್ ಇದೆ, ಒಂದಿಷ್ಟು ಜನ ಬರ್ತಾರೆ ಅಂತ, ಕೆಲವು ಸ್ಕಿಪ್ ಮಾಡೋರು ಇದ್ದಾರೆ. ನೋಡೋಣ ಬನ್ನಿ ಹೋಗೋಣ. ಆಲ್ರೆಡಿ ನನ್ನ ಸ್ಟೂಡೆಂಟ್ಸ್ ಎಲ್ಲ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಪಾಪ 10 ನಿಮಿಷ ಆಗಿದೆ, ನಂದೇ ಲೇಟ್ ಆಗ್ಬಿಟ್ಟು. ಸಾರಿ ಗಾಯ್ಸ್, ಬರ್ತಾ ಇದ್ದೀನಿ, ನಾನು 5 ನಿಮಿಷ ಬನ್ನಿ. ಮುಂಚೆನೆ ಇನ್ಫಾರ್ಮ್ ಮಾಡಿದೀನಿ ಏನಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅಂತ. ನನ್ನ UGC ಸ್ಟೂಡೆಂಟ್ಸ್ ಮೀಟ್ ಮಾಡೋದಕ್ಕೆ ಬಂದಿರೋದು. ಪ್ರತಿಯೊಬ್ಬರನ್ನು ತೋರಿಸ್ತೀನಿ. ಎಲ್ರು ಒಂದ್ಸಲ ಹಾಯ್ ಮಾಡ್ಬಿಡಿ. ಇಲ್ಲಿ ಎಲ್ರು ಲೈವ್ ಅಲ್ಲಿ ತರ್ತೇವೆ, ಜೂಮ್ ಹತ್ರ. ಐಶು ನೇಮ್ ಅಂಡ್ ನೇಮ್ ಮತ್ತೆ ಎಲ್ಲಿಂದ ಬಂದಿರೋದು ಹೇಳ್ಬೇಕು, ಏರಿಯಾ ಹೇಳ್ಬೇಕು. ಭೂಮಿಕಾ ಯಲಂಕ ಇಂದ ಬಂದಿದ್ದೀನಿ. ಶ್ರೀನಿಧಿ ಶೆಟ್ಟಿ ವಿಜಯನಗರ್. ಜಾನ್ವಿ ಫ್ರಮ್ ಜಾಲಹಳ್ಳಿ. ಅನು ಫ್ರಮ್ ನಂದಿನಿ. ಎಸ್ ಕೋಮಲ್ ಎಲ್ಲಿಂದ? ಇದು ನಾಗರಬಾವಿ. ಭಾರತಿ ಹೆಬ್ಬೂರ್ ತುಮಕೂರು ತಾಲೂಕು. ಅಂಚು ಹೆಬ್ಬೂರ್ ತುಮಕೂರು ತಾಲೂಕು. ಜೋರಾಗಿ ಗಾಯತ್ರಿ ಜಯನಗರ್. ಗೀತಾ ಪಿಣ್ಯ ಸೆಕೆಂಡ್ ಸ್ಟೇಜ್. ಇವತ್ತಿನ ಡೇ ಹೇಗಿರುತ್ತೆ ಏನು ಅಂತ ನಿಮ್ಗೆ ಈ ಬ್ಲಾಗ್ ಅಲ್ಲಿ ಪೂರ್ತಿ ತೋರಿಸ್ಕೊಡ್ತೀನಿ. ಪ್ರತಿಯೊಂದು ಯಾರೆಲ್ಲ ಸ್ಕ್ಯಾಮ್ ಮಾಡ್ತಾರೆ, ಬಕ್ವಾಸ್ ಥಿಂಗ್ ನ ಹೇಳ್ಕೊಡ್ತಾರೆ ಅಂತ ವಿಡಿಯೋಸ್ ಮಾಡ್ತಾರೆ, ಅವ್ರಿಗೆಲ್ಲ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ಇವರೆಲ್ಲರೂ ಪ್ರತಿಯೊಬ್ರು PRs ನ ತಗೊಂಡಿದ್ದಾರೆ. ಕೆಲವ್ರಿಗೆ ಡೌಟ್ಸ್ ಇದೆ, ಡೌಟ್ಸ್ಗಳನ್ನೆಲ್ಲ ನಾವು ಇವತ್ತು ಕ್ಲಿಯರ್ ಮಾಡೋಣ. ಓಕೆನಾ? ಕೆಲವೊಬ್ರು 1 ಮಂತ್ ಆಗಿದೆ, ಕೆಲವೊಬ್ರು 15 ಡೇಸ್ ಆಗಿದೆ, ಕೆಲವೊಬ್ರು 4 ಡೇಸ್ ಆಗಿದೆ ಅಲ್ವಾ ಭಾರತಿ? ಇವಾಗ ನಿಮ್ಗೆ ಲೈವ್ ಅಲ್ಲೇ ರಿವ್ಯೂ ಹೇಳ್ಬೇಕು. ಅಂಜು ಬನ್ನಿ, ಬೇಗ ಬೇಗ ಬರ್ತೀಯ ಅಲ್ಗೆ? ಬನ್ನಿ ಬನ್ನಿ ಈ ಕಡೆ ಹೇಳಿ. ನಮ್ ರಿವ್ಯೂಸ್ ಹೇಳ್ಬೇಕು. ಹೌದು, ಇಷ್ಟೊತ್ತಂತ ಏನ್ ಕೇಳಿಸ್ಕೊಂಡ್ರಿ ನೀವು? ಅಲ್ಲ ಫಸ್ಟ್ ಟೈಮ್ ಅಲ್ಲ. ನಾನ್ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ಬೇಕಾದ್ರೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಮ್ಯಾಮ್ದು ಅಕೌಂಟ್ ಕಾಣಿಸ್ತು. UGC ಕಮೆಂಟ್ ಮಾಡಿದ್ರೆ ಹೇಗೆ ಡೈರೆಕ್ಟ್ ಓಪನ್ ಆಗುತ್ತೆ ಅಂತ ಹೇಳಿದಲ್ಲ, ನಾನು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ. ಬಟ್ ನನಗೆ ಕಂಟೆಂಟ್ ಮಾಡ್ಬೇಕಂತ ತುಂಬಾ ಇಷ್ಟ ಇತ್ತು, ಬಟ್ ಮಾಡಕ್ಕೆ ಆಗ್ತಾನೆ ಇರ್ಲಿಲ್ಲ. ಬಟ್ ಆಮೇಲೆ ಪ್ರಾಡಕ್ಟ್ಸ್ ಎಲ್ಲ ನಾನು ದುಡ್ಡು ಕೊಟ್ಟು ತಗೊಂತಾ ಇದ್ದೆ, ಬ್ರಾಂಡೆಡ್ ಎಲ್ಲ. ಬಟ್ ನಿಮ್ಗೆ ಫ್ರೀ ಆಗಿ ಬರುತ್ತೆ ಅಂದಾಗ ತುಂಬಾ ಇಂಟ್ರೆಸ್ಟ್ ಬಂತು, ಯಾವ ರೀತಿ ಬರ್ಬೋದು, ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಅದರಿಂದ ಮ್ಯಾಮ್ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಇದ್ರ ಬಗ್ಗೆ ಏನು ಅಂತ ನನಗೆ ಗೊತ್ತಿರ್ಲಿಲ್ಲ. 2 PR ರಿಸೀವ್ಡ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್. ಬ್ಲೂಮ್ ಬ್ಯೂಟಿ ಮತ್ತೆ ಬೆಂಟಿಕ್ ಅದು ಐ ಕಾಸ್ಮೆಟಿಕ್ಸ್ ಆಗಿದೆ. ನನಗೆ PR ರಿಸೀವ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ನಂಗೆ ತುಂಬಾ ವರ್ತ್ ಅನಿಸ್ತು ಇದರಿಂದ. ಯಾಕೆಂದ್ರೆ ನಾನು ಕೊಟ್ಟಿರೋ ಪ್ರೈಸ್ಗೆ ನಾ ಪ್ರಾಡಕ್ಟ್ಸ್ ಎಲ್ಲ ತಗೊಂಡಾಗ ಅದು ಆಕ್ಚುಲಿ ತುಂಬಾ ಡಬಲ್ ವರ್ತ್ ಅಂತಾನೆ ಹೇಳ್ತೀನಿ. ಸೊ ಒಂದಿಬ್ರ ಹತ್ರ ಹೇಳ್ತೀನಿ. ಯಾಕೆ ಗೀತಾ, ನಾನು ಏನಾದ್ರು ವಿಲನ್ ತರ ಕಾಣಿಸ್ತಿದ್ದೀರಾ? ಇಲ್ಲ ಮ್ಯಾಮ್, ಅಮೂಲ್ ಬೇಬಿ ತರ ಇದ್ದೀರಾ ನೀವು. ಏನ್ ಮಾಡೋಣ ಇದಕ್ಕೆ? ಭೂಮಿಕಾ ಹೇಳ್ತಾರೆ ಇವಾಗ. ಸಾರಿ 15 PR ಸಿಕ್ಕಿದೆ. ನಾನು ಜಾಯ್ನ್ ಆಗಿ 25 ಡೇಸ್ ಆಗಿದೆ. ಡ್ರೀಮ್ ಬ್ರ್ಯಾಂಡ್ ಇಂದಾನೆ ಬಂದಿದೆ. ಸ್ವಿಸ್ ಬ್ಯೂಟಿ ಇಂದಾನು ನಂಗೆ 2 ಟೈಮ್ಸ್ ಬಂದಿದೆ. ಸ್ವಿಸ್ ಕೇರ್ ಬಂದಿದೆ. ಸೆಟ್ ಚೆನ್ನಾಗಿ ಬಂದಿದೆ. ನಂಗೆ ಕ್ಲಾಸ್ ಏನ್ ಇಷ್ಟ ಆಯ್ತು ಅಂದ್ರೆ ಎಷ್ಟೊತ್ತಲ್ಲ ಫೋನ್ ಮಾಡಿದ್ರು, ಇವನ್ ಮಿಡ್ ನೈಟ್ ಅಲ್ಲಿ ಕಾಲ್ ಮಾಡಿದ್ರು ಅಟೆಂಡ್ ಮಾಡಿ ಮಾಡ್ತಾರೆ. ತುಂಬಾ ಜನ ಹೇಳ್ತಾರೆ UGC ನ ಕ್ಲಾಸ್ ತಗೊಳೋದನ್ನ ಸ್ಕ್ಯಾಮ್ ಮಾಡ್ತಾರೆ.
ಅದನ್ನ ಒಂದು ಚಾಟ್ GPT ಹಾಕೊಟ್ರು ಬ್ರ್ಯಾಂಡ್ ಹೇಗೆ ಪಿಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಾಟ್ GPT ಹೇಳುತ್ತೆ ಅಷ್ಟೇ. ತಿಳಿಸ್ಕೊಟ್ಬಿಡುತ್ತೆ ಅಂತ ತುಂಬಾ ಜನ ವಿಡಿಯೋ ಮಾಡಿದ್ದಾರೆ. ಯಾರೋ ಒಬ್ರು ರಿಪ್ಲೈ ಮಾಡಿದ್ರು, ಬಂದಿಲ್ಲ ಅವರು ಅನ್ಸುತ್ತೆ, ಸ್ಟೇಫಿ ಅವರು. ಅದಕ್ಕೆ ಅಂತವ್ರಿಗೆ ನೀವೇನ್ ಹೇಳ್ತೀರಾ ಅಂತ. ಚಾಟ್ GPT ಹೇಳಲ್ಲ ಅಂತ ಹೇಳಲ್ಲ, ಬಟ್ ಮೇನ್ ಡೆಪ್ತ್ ಅಲ್ಲಿ ಹೇಳಲ್ಲ. ಹೇಳಲ್ಲ ಅಂತ ಹೇಳಲ್ಲ, ಮೇನ್ ಏನಿದೆ ಅದೇ ಇನ್ ಡೆಪ್ತ್ ಅಲ್ಲಿ ಹೇಳಲ್ಲ. ಯಾವ್ದು ಏನ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಆಕ್ಚುಲಿ ಫಾಸ್ಟೆಸ್ಟ್ PR ತಗೊಂಡಿರುವಂತ ಸ್ಟೂಡೆಂಟ್ ಅಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಇರೋದೇ ಇವರು ಶ್ರೀ ಅಂತ ಹೇಳಿ. ನನ್ಗೆ ಶಾಕ್ ಆಗ್ಬಿಡ್ತು. ಅವ್ರದ್ದು ಪ್ರೊಫೈಲ್ ಅಲ್ಲಿ ಇನ್ನೂ ಕೂಡ ಮೇಂಟೈನ್ ಮಾಡಿಲ್ಲ, ಬಟ್ ಒಂದ್ ವಿಡಿಯೋನ ಹಾಕಿದ್ರು. ಫ್ಲಿಪ್ಕಾರ್ಟ್ ಬ್ಯಾಟರ್ ಕ್ಯಾಂಪಿಯನ್ ಫಾರ್ಮ್ ಕಳ್ಸಿದ ಕೂಡಲೇ ಫಿಲ್ ಮಾಡಿದ್ದಾರೆ. ನೆಕ್ಸ್ಟ್ ಡೇನೆ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಶಾಕ್ ಆಗ್ಬಿಟ್ಟೆ. ಕ್ಲಾಸ್ ಗೆ ಜಾಯ್ನ್ ಆಗಿ 2 to 3 days ಅಲ್ಲೇ PR 1600 ಇರುವಂತ ವರ್ತ್ PR ನ ತಗೊಂಡಿರೋದು ಇವರು. ಅವ್ರಿಗೆ ನಮ್ ಕ್ಲಾಸ್ ಹೇಗ್ ಅನ್ನಿಸ್ತು, ಹೇಗ್ ವರ್ತ್ ಆಯ್ತು ಕೇಳೋಣ ಬನ್ನಿ. ಹಾಯ್, ಆಕ್ಚುಲಿ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಥಿಂಕ್ ನಾನು ಕೊಟ್ಟಿರೋ ಫಾರ್ಮ್ ಅಲ್ಲಿ ಏನೋ ಮಿಸ್ಟೇಕ್ಸ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಗೊತ್ತಿರ್ಲಿಲ್ಲ ಫಸ್ಟ್ ನಾನು ಈ ತರ ಬ್ರ್ಯಾಂಡ್ ಗಳದ್ದು ಪ್ರಾಡಕ್ಟ್ ಹಾಕ್ಬೇಕು ಅಂತ. ನಿಮ್ ಕ್ಲಾಸಿಗೆ ಜಾಯ್ನ್ ಆಗಿ ಕೂಡಲೇ ಅದೇ ಒಂದ್ ನೆಕ್ಸ್ಟ್ ಡೇನೆ ನಂಗೆ ಸಿಕ್ತು. ಅಂಡ್ ನನ್ ಖುಷಿ ಇದೆ. ಇವಾಗ ನಾನು 2 weeks ಆಯ್ತು. ಅಂಡ್ ವಿಶ್ ಕೇರ್ ಮತ್ತೆ ಸೇಫ್ಟಿ ಮತ್ತೆ ತುಂಬಾ ಬ್ರ್ಯಾಂಡ್ ಒಂದು 5-6 ಪ್ರಾಡಕ್ಟ್ ಬಂದಿದೆ. ಇವನ್ ಇವಾಗ್ಲೂ ಮೆಸೇಜ್ ಬಂದಿದೆ. ಇವತ್ತು ರಿಸೀವ್ ಮಾಡ್ತೀನಿ ವಿಶ್ ಕೇರ್ ಅವ್ರದ್ದು. ಅವರು ನನ್ಗೆ ಬಾಟರ್ ಕೊಲಾಬ್ರೇಷನ್ ಒಂದೇ ಅಲ್ಲ, ಪೇಯ್ಡ್ ಕೊಲಾಬ್ರೇಷನ್ ಬಂದಿದೆ ಅಂತ ವಿತ್ ಪ್ರೂಫ್ ಮುಖಾಂತರ ಅವ್ರ ಫೋನ್ ಎಲ್ಲ ಶೋ ಮಾಡ್ತಿದ್ದಾರೆ, ನೋಡ್ಕೋಬಹುದು. ಇವರು ನನ್ಗೆ ಮೆಸೇಜ್ ಮಾಡಿದ್ರು ಅಂಡ್ ಅವರೇ ಈಗ ಕಳ್ಸಿದ್ದಾರೆ ಫಾರ್ಮ್ ಪೇಯ್ಡ್. ನೋಡ್ತಿರ್ಬೋದಲ್ವಾ ನೀವೇನೆ ಲೈವ್ ಅಲ್ಲಿ ಪೇಯ್ಡ್ ಕೊಲಾಬ್ರೇಷನ್ ಇದೆ ಅಂತ. ಖಂಡಿತವಾಗ್ಲೂ UGC ಅನ್ನೋ ಒಂದು ಪ್ಲಾಟ್ಫಾರ್ಮ್ ವರ್ಕ್ ಆಗುತ್ತೆ. ಅದನ್ನ ಹೇಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ. ಅರ್ಧಂಬರ್ಧ ತಿಳ್ಕೊಂಡು UGC ನ ಸ್ಕ್ಯಾಮ್ ಅಂತ ವಿಡಿಯೋ ಮಾಡೋರು ಇದ್ದಾರೆ. ಜಾನ್ವಿ ಹೇಗಿದ್ದೀರಾ? ಎಸ್ ಮ್ಯಾಮ್, ನಾನ್ ಸೂಪರ್ ಆಗಿದ್ದೀನಿ. ಎಸ್, ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ಮುಂಚೆ ನಿಮ್ ಕ್ಲಾಸ್ ಜಾಯ್ನ್ ಆಗಕ್ಕಿಂತ ಮುಂಚೆ ನಾನು ತುಂಬಾ ಬ್ರ್ಯಾಂಡ್ಸ್ ಗೆ ಪಿಚ್ ಮಾಡಿದೀನಿ. ಬಟ್ ನನಗ್ ಗೊತ್ತಾಗಿದ್ ಒಂದು ವಿಷಯ ಏನಪ್ಪಾ ಅಂದ್ರೆ, ಸುಮ್ನೆ ರ್ಯಾಂಡಮ್ ಆಗಿ ನಾವೇ ಪಿಚ್ ಮಾಡ್ಬಿಡೋದ್ರಿಂದ, ಇಲ್ಲ ತುಂಬಾ ಜನ ಹೇಳ್ತಾರಲ್ಲ ಚಾಟ್ GPT ಹೇಳ್ಕೊಟ್ಬಿಡುತ್ತೆ ಎಲ್ಲ ಅಂತ, ಅದ್ರಿಂದ ಯಾವ್ದು ವರ್ಕ್ ಆಗಲ್ಲ. ಇದೆಲ್ಲ ಯಾವ್ದು ನಡೆಯಲ್ಲ. ಆಕ್ಚುಲಿ ಇದಕ್ಕೊಂದು ಪ್ರಾಪರ್ ಗೈಡೆನ್ಸ್ ಬೇಕೇ ಬೇಕು. ಪ್ರಾಪರ್ ಗೈಡೆನ್ಸ್ ಇಲ್ದೇನೆ ನಾವ್ ಇದೆಲ್ಲ ಅಚೀವ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ನಾನು ನಿಮ್ ಕ್ಲಾಸ್ ಜಾಯ್ನ್ ಆಗಿ ಒಂದು 2 weeks ಆಗ್ತಾ ಬರ್ತಾ ಇದೆ ಅಷ್ಟೇ. 2 weeks ಅಲ್ಲಿ ನಾನು ಆಲ್ರೆಡಿ ಒಂದು 3 PR ನ ರಿಸೀವ್ ಮಾಡಿದೀನಿ. ಜಾನ್ವಿ, ನಿಮ್ಗೆ ಗೊತ್ತಿಲ್ಲ ಏಜೆನ್ಸಿಯಿಂದ ರಿಸೀವ್ ಮಾಡಿದೀರಾ ಅಂತ ಗೊತ್ತಾ? ಹೌದು. ಪಿಂಕ್ ಪ್ಯಾಟರ್ ಕೋ ಅಂದ್ರೆ ಒಳ್ಳೆ ಏಜೆನ್ಸಿ. ನೀವೊಂದ್ಸಲ ಆ ಏಜೆನ್ಸಿಲಿ ನೀವೇನಾದ್ರೂ ಒಂದು ಸಲ PR ನ ತಗೊಂಡ್ಬಿಟ್ರೆ ಬ್ಯಾಕ್ ಟು ಬ್ಯಾಕ್ ಫಾರ್ಮ್ ಫಿಲ್ ಮಾಡೋ ನಿಮ್ ಪಕ್ಕ ಬರುತ್ತೆ. ಐಶ್ವರ್ಯ ಅವರೇ, ನೀವು ಕೂಡ ಬಂದಿಲ್ಲ. .com ಕಿನ್ನ ನೀವು ತಗೋಬೇಕು. ವೆರಿ ಸೂನ್ ಮ್ಯಾಮ್. ನಾನು ನಿಜವಾಗ್ಲೂ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಫೇವರೇಟ್ ಬ್ರಾಂಡ್ಸ್ ಗಳಿಂದ ಡ್ರೀಮ್ ಮೆಸೇಜ್ ಹಾಕಂದ್ರೆ ನಾನು ವೆಯ್ಟ್ ಮಾಡ್ತೀನಿ. ಎಸ್, ನಾನು ಅದೇ ವಿಷಯಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಏನ್ ಎಲ್ರಿಗೂ ಒಂದು ಇನ್ಫಾರ್ಮೇಶನ್ ಕೊಡೋದೇನು ಅಂದ್ರೆ, ನಾವು ಪೇ ಮಾಡೋದಕ್ಕಿಂತ 10 ಪಟ್ಟು 100 ಪಟ್ಟು ಯೂಸ್ಫುಲ್ ನಾವು ಪಡ್ಕೊಂತೀವಿ. ಐ ಆಮ್ ಡ್ಯಾಮ್ ಶೋರ್. ಇದರಿಂದ ನಾನಂತೂ ಇದೊಂದು ಯೂಸ್ಫುಲ್ ಮೆಸೇಜ್ ನಾನು ಎಲ್ಲರಿಗೂ ಕೊಡಕ್ ಇಷ್ಟಪಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್, ನಾನಂತೂ ಇದನ್ನೆಲ್ಲ ಬಿಲಿವೇ ಮಾಡಲ್ಲ. ತುಂಬಾ ಜನ UGC ಕ್ರಿಯೇಟರ್ಸ್ ವಿಡಿಯೋಸ್ ಗಳನ್ನ ನಾನು ನೋಡಿದೀನಿ. ಪೇ ಮಾಡ್ಬೇಕು ಅಂದ ತಕ್ಷಣ ನಾನು ಜಸ್ಟ್ ಸ್ಕ್ರಾಲ್ ಮಾಡಿ ಬಿಸಾಕ್ತಾ ಇದ್ದೆ. ನಾನು ನಿಜವಾಗ್ಲೂನು ಟು ಬಿ ಆನೆಸ್ಟ್ ಹೇಳ್ತೀನಿ, ವಿತ್ ಇನ್ ಸೆಕೆಂಡ್ ಥಾಟ್ ಇವ್ರು ಪೇ ಮಾಡ್ಬೇಕಾ, ಜಾಯಿನ್ ಆಗ್ಬೇಕಾ ಅಂತಾನು ನಾನು ಯೋಚನೆ ಮಾಡ್ದೆ ನಾನು ಯಾವ್ದಾನ ಕ್ಲಾಸ್ ಜಾಯಿನ್ ಆಗಿದ್ದೀನಿ ಅಂದ್ರೆ ನೀವೇ ಫಸ್ಟ್. ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ಯು. ನನಗೆ ಅದರಿಂದ ತುಂಬಾನೇ ವರ್ತ್ ಆಗಿದೆ. ಐ ಆಮ್ ರಿಯಲಿ ಸೋ ಹ್ಯಾಪಿ. ಅದು ಒಂದು ಕಾಮಿಡಿ ಏನಂದ್ರೆ ಮಾಮ್ ಕ್ರಿಯೇಟರ್ಸ್. ಮಾಮ್ ಕ್ರಿಯೇಟರ್ಸ್. ಸೊ ನಾನು ನಿಮ್ಗೆ ಹೇಳಲೇ ಇಲ್ಲ, ಬಟ್ ಟು ಬಿ ಆನೆಸ್ಟ್ ಹೇಳ್ತೀನಿ, ಮನ್ಸಲ್ಲಿ ನಾನೇ ಅನ್ಕೊಂತಾ ಇದೀನಿ, ಮನ್ಸಲ್ಲೇ ಹೇಳ್ತಾ ಇದೀನಿ, ಥ್ಯಾಂಕ್ ಯು ಸೋ ಮಚ್ ಸಾನ್ವಿ ಮ್ಯಾಮ್, ನೀವೇ ಇದಕ್ಕೆಲ್ಲ ರೀಸನ್. ಹೆಂಗ್ ನನ್ಗೆ ಏನ್ ಹೇಳ್ಬೇಕು ಅಂತ ಕಾಲ್ ಬಂತು, ಈ ತರ ಪ್ರಾಡಕ್ಟ್ ಬಂದಿದೆ ಅಂತ, ಪ್ರಾಡಕ್ಟ್ ಬರ್ತಿದೆ ಅಂತಾನು ನನಗೆ ಗೊತ್ತಿರ್ಲಿಲ್ಲ. ಖಂಡಿತವಾಗ್ಲೂ ಬರುತ್ತೆ. ನಾನು ಮನ್ಸಲ್ಲೇ ಹೇಳ್ಕೊಂತಾ ಇದೀನಿ ನಿಮಗೆ ಥ್ಯಾಂಕ್ ಯು ಅಂತ. ನಿಮ್ಗೂ ಕಾಲ್ ಮಾಡಿ ಹೇಳಿಲ್ಲ, ನಾನೇ ತಲುಪುತ್ತೆ ಬಿಡಿ, ನೀವೆಲ್ಲ ಹೇಳೋದು ನನಗೆ ಬೇಗ ತಲುಪಿಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮಿಂದ ಅಷ್ಟು ಯೂಸ್ಫುಲ್ ನನಗಾಗಿದೆ. ನಿಮ್ಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ಅಂತ. ಖಂಡಿತವಾಗ್ಲು ಏನೇ ಕೆಲಸ ಇರ್ಲಿ ಅದೆಲ್ಲ ಬಿಟ್ಟು ಇವ್ರನ್ನ ಮೀಟ್ ಮಾಡ್ಲೇಬೇಕು ಅಂತ ನಾನು ಬಂದಿದ್ದೀನಿ ನಿಜವಾಗ್ಲು.
ಅದೊಂದೇ ವಿಷಯಕ್ಕೆ ನೀವು ಎಲ್ಲಾ ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ಮನ್ನ ನೋಡ್ಲೇಬೇಕು. ನಿಮ್ಗೊಂದು ಥ್ಯಾಂಕ್ಸ್ಫುಲ್ ಒಂದು ಗ್ರೇಟ್ಫುಲ್ ಮೆಸೇಜ್ ಹೇಳ್ಬೇಕು, ಡೈರೆಕ್ಟ್ ಆಗಿ ಮೀಟ್ ಆಗಿ ಅಂತಾನೆ ನಾನು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ. ಹೇಳಲ್ಲ, ನನ್ನ ಹೆಸರು ಅನು ಅಂತ. ಯಾಕೆ ನಾಚ್ಕೋತೀರಾ, ಏನಿದೆ ಓಪನ್ ಆಗಿ ಮ್ಯಾಮ್ ಕ್ಲಾಸಿಗೆ ಜಾಯಿನ್ ಆಗಿ 2 months ಆಯ್ತು. ಇಲ್ಲಿವರೆಗೂ ನಾನು 15 peers ತಗೊಂಡಿದ್ದೀನಿ. ಅದು ಮ್ಯಾಮ್ ಗೈಡ್ಲೈನ್ಸ್ ಇಂದ. ಲೇಟ್ ಆಯ್ತು ನನ್ ಬಸ್ಸಿನ ಬರೋದು ಲೇಟ್ ಆಗುತ್ತೆ, ಅದಕ್ಕೆ ಲೇಟ್ ಆಯ್ತಾ? ನೀವು ಬರೋಣ ಅನ್ಕೊಂಡೆ, ಇನ್ನೆಲ್ರಿಗೂ ಕೇಳ್ತಿದ್ದೆ ಯಶಿಕಾ ಬಂದಿಲ್ಲ ಅಂತ. ನೀವೆಲ್ಲರೂ ರೀಸೆಂಟ್ ಆಗಿ ಜಾಯ್ನ್ ಆಗಿರೋದಿದ್ದೀರಾ, 1 month ಜಾಯ್ನ್ ಆಗಿರೋರು ಇದ್ದೀರಾ. ಇವರು ನನ್ನ ಕ್ಲಾಸಿಗೆ ಜಾಯ್ನ್ ಆಗಿ ಎಷ್ಟು ತಿಂಗಳಾಯ್ತು? 3-4 months ಆಗಿದೆ. ಹಿಡ್ಕೊಳ್ಳಿ. ಎಷ್ಟು PR ಬಂದಿದೆ ನಿಮ್ಗೆ? 34 PR ಬಂದಿದೆ. ನಿಜವಾಗ್ಲೂ ಪೇಡ್ ಕಾಂಪಿಟೇಷನ್ ಮಾಡಿದ್ದೀರಾ? ಯಾವ್ದಾದ್ರು ಬರುತ್ತೆ? ಡೋಂಟ್ ಬನ್ನಿ. 32 PR, 200 followers ಅಲ್ಲಿ 34 ಅಷ್ಟು ಬಂದಿದೆ PRs. ಓನ್ಲಿ ಕೇಳಿಸ್ಕೊಳ್ಳಿ, ಫಾಲೋವರ್ಸ್ ಬೇಕು ಅನ್ನೋ ಓನ್ಲಿ 200 followers ಅಷ್ಟೇ ಇರುತ್ತೆ. ಎಷ್ಟು PR? 34. 34 PR ಬಂದಿದೆ. ಹೇಗನ್ನಿಸ್ತಿದೆ? ಎಲ್ಲ ಮೆಸೇಜ್ ಮಾಡಿ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನೀವು ಫೇಸ್ ಕ್ರಿಯೇಟರ ಫೇಸ್ಲೆಸ್ ಕ್ರಿಯೇಟರ್? ಅದನ್ನ ಹೇಳಿ. ಫೇಸ್ಲೆಸ್ ಕ್ರಿಯೇಟರ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ 200 followers ನ ಇಟ್ಕೊಂಡು 32 PR ನ ಇವರು ರಿಸೀವ್ ಮಾಡ್ಕೊಂಡಿದ್ದಾರೆ. ನೀವು ಬನ್ನಿ, ನೀವು ಅವಾಗಲೇ ಹಾಸನಿಂದ ಬಂದಿದ್ದೀರಾ. ಕ್ಲಾಸಿಗೆ ಜಾಯ್ನ್ ಆಗಿ ಎಷ್ಟು ದಿನ ಆಯ್ತು? ಒಂದು PR ಬಂದಿಲ್ಲ. ಬಂತಾ? ಬರೋದಿದೆ. ನಾನು ಕೊಟ್ಟಿರೋ ಗೈಡ್ಲೈನ್ಸ್ ಫಾಲೋ ಮಾಡಬೇಕು. ಹಾಸನಿಂದ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಕೊಟ್ಟಂತ ಕ್ಲಾಸ್ ನಿಮ್ಗೆ ಎಷ್ಟು ವರ್ಕ್ ಇದೆ? ಕ್ಲಾಸ್ ಅರ್ಥ ಆಯ್ತಾ? PRs ಎಷ್ಟು ಬಂದಿದೆ ನಿಮ್ಗೆ? ಹೌದು, ಇವರು ಮತ್ತೆ ಅವರೆಲ್ಲ ಒಂದೇ ಬ್ಯಾಚ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಕ್ಲಾಸ್ ತಗೋಬೇಕು ಅಂದಾಗ ಸೊ ಮ್ಯಾಮ್ ವಿಡಿಯೋ ನೋಡಿದೆ. ನಾನು ಸಡನ್ ಆಗಿ ಯೋಚನೆ ಮಾಡಿರುತ್ತೆ, ನಿಮ್ಗೆ ಇಷ್ಟ ಆದ್ರೆ ಜಾಯಿನ್ ಆಗಿ ಅಂತ ಹೇಳಿದ್ರು. ಸೊ 1 day ಡೆಮೋ ಕ್ಲಾಸ್ ತಗೊಂಡೆ. ಅದಾದ್ಮೇಲೆ ತುಂಬಾ ಡೌಟ್ಸ್ ಕೇಳಿದೆ ಮ್ಯಾಮ್ಗೆ. ಸೊ ತುಂಬಾ ಡೌಟ್ಸ್ ಕೇಳ್ತಾನೆ ಇದ್ದೆ ಮೇಲೆ. ಮ್ಯಾಮ್ ಅನ್ಕೋತಾ ಇದ್ರು ಎಷ್ಟೇ ಇದ್ರೆ ಡೌಟ್ಸ್ ಇದ್ರೆ ಕೇಳಿ ಅಂತ ಹೇಳ್ತಾ ಇದ್ರು. ಬಟ್ ನನ್ಗೆ ಅನಿಸ್ತಾ ಇತ್ತು ಇವ್ರು ಎಷ್ಟು ಡೌಟ್ಸ್ ಕೇಳ್ತಿದ್ದೀನಲ್ವಾ ಅಂತ. ಸೆಕೆಂಡ್ ಡೇ ಕ್ಲಾಸ್ ಮತ್ತೆ ಜಾಯಿನ್ ಆದೆ. ಜಾಯಿನ್ ಆಗಿ ಇಲ್ಲಿವರೆಗೂ ಎಷ್ಟು 25 PR 20 PR ನ ತಗೊಂಡಿದ್ದಾರೆ. ಇವರೇ ಸಾಕ್ಷಿ. ಓಕೆನಾ? ಹೇಗೆ ಅನ್ನಿಸ್ತಿದೆ ನನ್ನ ಜೊತೆ ವರ್ಕ್ ಮಾಡಿದ್ದು? ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಿಂದ ಬಂದಿರೋದು? ಶ್ರೀನಗರ. ಬನ್ನಿ, ಇಲ್ಲಿ ಪಕ್ಕದಲ್ಲಿ ಶ್ರೀನಗರಿಂದ. ಎಷ್ಟು ದಿನ ಆಯ್ತು ಕ್ಲಾಸಿಗೆ ಜಾಯ್ನ್ ಆಗಿ? 1 week ಆಗಿದೆ. ನನ್ನನ್ನು ಮೀಟ್ ಮಾಡ್ಬೇಕು. ಎಷ್ಟು? ಫಸ್ಟ್ PR ಬಂದಿದೆ ಆಲ್ರೆಡಿ. 1 weekಗೆ PR ಬಂದಿದೆ. ಹೇಗೆ ಅನ್ನಿಸ್ತಿದೆ ಕ್ಲಾಸ್ ಎಲ್ಲ? ತುಂಬಾ ಯೂಸ್ಫುಲ್ ಆಗ್ತಿದೆ. ಜಸ್ಟ್ ಜಾಯಿನ್ ಆಗಿ 1 week ಆಗಿದೆ. ಮೀಟಪ್ಗೆ ಬರಬೇಕು ಅಂತ ಬಂದಿದ್ದೀರಾ. ಯಾಕೆ PRಸ್ಗೆ ಬಂದಿಲ್ವಲ್ಲ? ಮೀಟ್ ಮಾಡಕ್ಕೆ ಯಾಕೆ ಬಂದ್ರಿ? ಮ್ಯಾಮ್ ನಿಮ್ಮದು ನೋಡ್ಬೇಕನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಮ್ಯಾಮ್, ಅದಕ್ಕೆ ಕ್ಲಾಸ್ ಎಲ್ಲ ಅರ್ಥ ಆಯ್ತಾ ನಿಮ್ಗೆ? ಪ್ರತಿಯೊಂದು ಡೌಟ್ಸ್ ಏನು ಇಲ್ವಾ? ಇಲ್ಲ ಮ್ಯಾಮ್, ಡೌಟ್ಸ್ ಏನಿಲ್ಲ. ಇದ್ರ ಬಗ್ಗೆ ಸರ್ಚ್ ಮಾಡಿದೆ, ಬಟ್ ನನಗೆ ಪ್ರಾಪರ್ ಗೈಡೆನ್ಸ್ ಯಾರು ಇರಲಿಲ್ಲ ಮ್ಯಾಮ್ ಇದ್ರ ಬಗ್ಗೆ ಹೇಳಲಿಕ್ಕೆ. ಅದಕ್ಕೆ ನಾನು ಜಾಯಿನ್ ಆಗೋಣ ಅದು ಕ್ಲಾಸ್ಗೆ ಏನು ನೋಡ್ತಿರ್ಬೇಕಾದ್ರೆ ನಿಮ್ಮ ಪ್ರೊಫೈಲ್ ನೋಡಿದೆ. ನನಗೆ ಅದು ಫ್ರಾಡ್ ಸ್ಕ್ಯಾಮ್ ಅಂತ ಅನಿಸ್ಲಿಲ್ಲ, ಜೆನ್ಯೂನ್ ಅಂತ ಅನಿಸ್ತು. ಮತ್ತು ನಿಮ್ಮ ಪ್ರೊಫೈಲ್ ಚೆಕ್ ಮಾಡಿದಾಗ ಅಷ್ಟು ಜನ ಫಾಲೋವರ್ಸ್ ಇದ್ರಲ್ಲ, ಅದಕ್ಕೆ ನಾನು ಪ್ರೊಫೈಲ್ ನೋಡೋಣ ಅಂತೇಳಿ ಜಾಯಿನ್ ಆಗೋದು. ನನಗೆ ತುಂಬ ಯೂಸ್ ಆಯಿತು ಮ್ಯಾಮ್. ಎಸ್, ಥ್ಯಾಂಕ್ ಯು ಸೊ ಮಚ್. ನೀವೇ ಲೈವ್ ಆಗಿ ನೋಡಿದ್ರಿ ಅಲ್ವಾ ನನ್ನ ಸ್ಟೂಡೆಂಟ್ಸಿಗೆ ಎಲ್ರಿಗೂ ಎಷ್ಟು PRs ಬಂದಿದೆ ಅಂತ. ಜಾಯ್ನ್ ಆಗಿ 1 week ಆಗಿರೋರ್ಗೂ ಕೂಡ PRs ರಿಸೀವ್ ಆಗಿದೆ. ನಿಮ್ಗೇನಾದರೂ ಡೆಮೋ ಕ್ಲಾಸ್ ಡೀಟೇಲ್ಸ್ ಬೇಕಂತಂದರೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಡೆಮೋ ಕ್ಲಾಸ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಕ್ಲಾಸಸ್ ಬಗ್ಗೆ ರಿವ್ಯೂನ ತೊಗೊಂಡು ಫನ್ ಮಾಡಿಕೊಂಡು ಹಾಗೆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಹೊಟ್ಟೆ ಹಸ್ವಾಯಿತು ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೊರಗಡೆ ಬಂದ್ವಿ. ಹಾಗಾಗಿ ಸ್ನ್ಯಾಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ ಬಂದಿರೋಷ್ಟು ಕೆಲವೊಂದು PRsನ ಕೆಲವೊಬ್ಬರಿಗೆ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೆ. ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡಂಗೆ ಇವತ್ತಿನ ಡೇ ಫುಲ್ ಕಂಪ್ಲೀಟ್ ಆಯಿತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಕಾಣುತ್ತಾ ಇದ್ದೀರಾ? ಹಾಯ್, ಹಿಪ್ 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 ಹಿಪ್. ಇನ್ನು ಓಪನ್ ಕೂಡ ಮಾಡಿಲ್ಲ. ಇದು ಆಕ್ಚುಲಿ ರಿವ್ಯೂ ಅಲ್ಲಿ ಬಂದಿರೋದು. ಈ ಪ್ರಾಡಕ್ಟ್ ನಾನು ಇವ್ರಿಗೆ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈ ವಯಸ್ಸಲ್ಲೂ ಕೂಡ UGCನ ಮಾಡಬೇಕು
ಮೀಟಪ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಯೂತ್ ಸ್ಪಿರಿಟಿಗೋಸ್ಕರ ನಾನು ಇದನ್ನ ಪಾಪ ಆತನಿಂದ ನೋಡಲೇಬೇಕು, ಮೀಟ್ ಮಾಡಲೇಬೇಕು ಅಂತ ಜಸ್ಟ್ ಕ್ಲಾಸಿಗೆ 1 ವೀಕ್ ಆಗಿದೆ ಜಾಯ್ನ್ ಆಗಿ. ಅವರು ಕೂಡ ನನಗೆ ಬಂದಿರುವಂಥ PR ಅಲ್ಲಿ ಒಂದು ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ. ಹೇಗನ್ನಿಸ್ತು? ಮೋಸ್ಟ್ ಬ್ರ್ಯಾಂಡ್ ಆದ ರಿವಾಯ ಅವ್ರ ಕಡೆಯಿಂದ ಬಂದಿರುವಂಥ ಸಿರಮ್ನ ನಾನು ಇವ್ರಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಕ್ಲಾಸ್ನ ಅಟೆಂಡ್ ಆಗಿರೋ ಸ್ಟೂಡೆಂಟ್ಸ್ ಅಲ್ಲಿ ಬೇಗನೆ PR ನ ಇವರು ತಗೊಂಡಿದ್ದಾರೆ. ನಾನು ಕೊಟ್ಟಿರುವಂಥ ಗೈಡ್ಲೈನ್ಸ್ನ ಫಾಲೋ ಮಾಡಿದ್ದೀನಿ. ಕಂಗ್ರ್ಯಾಚುಲೇಷನ್.